ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 92ನೇ ದಿನ. ಇವತ್ತಿನ ಒಂದು ಪ್ರೋಮೋ ಅಪ್ಲೋಡ್ ಮಾಡಿದರೆ ಕಲರ್ಸ್ ಕನ್ನಡದಿಂದ. ಈ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಿದೆ ಒಂದು ಟಾಸ್ಕ್ ಆಡ್ತಾ ಇದ್ದಾರೆ. ಇದರಲ್ಲಿ ಕೇವಲ 6 ಜನ ಮಾತ್ರ ಟಾಸ್ಕ್ ಆಡಬೇಕು, ಮಿಕ್ಕಿರೋ 4 ಜನ ಟಾಸ್ಕ್ ಆಡಂಗಿಲ್ಲ. ಆ ಟಾಸ್ಕ್ ಏನಂದ್ರೆ ರೇಷನ್ಗೋಸ್ಕರ ಈ ವಾರ ಬರುವ ಗ್ರೋಸರಿ ಇದೆಲ್ಲ, ಆ ಗ್ರೋಸರಿಗೋಸ್ಕರ ಟಾಸ್ಕ್ ಆಡ್ತಾ ಇದ್ದಾರೆ. ಆ ಟೈಮ್ ಅಲ್ಲಿ 6 ಜನ ಟಾಸ್ಕ್ ಆಡ್ಬೇಕು ಅಂತ ಬಂದಾಗ ಅಲ್ಲಿ ಸಾಮಾನ್ಯವಾಗಿ ನಾನ್ ಆಡ್ತೀನಿ ನೀನ್ ಆಡ್ತೀನಿ ಅಂತ ಜಗಳ ಆಡೋದು ಸರ್ವೇ ಸಾಮಾನ್ಯ. ಅದ್ರಲ್ಲಿ ಕಿತ್ತಾಡ್ತಾ ಇದಾರೆ, ನಾನ್ ಆಡ್ತೀನಿ ಅಂತ. ಈ ಪ್ರೋಮೋ ನೋಡಿದಾಗ ಕ್ಲಿಯರ್ ಕಟ್ ಆಗಿ ಇಂತಾರೆ ಆಡ್ತಾ ಇಲ್ಲ ಅಂತ ನಾವ್ ಹೇಳ್ಬೋದು. ಮತ್ತೆ ಅದು ಯಾರು ಆಡ್ತಾ ಇದಾರೆ, ಅವ್ರು ಮಾಡಿರೋ ಮಿಸ್ಟೇಕ್ಸ್ ಇಂತೆಲ್ಲ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಕ್ಯಾಪ್ಟನ್ ಭವ್ಯ ಅವರು ಟಾಸ್ಕ್ ಓದ್ತಾ ಇದ್ದಾರೆ ಈ ರೀತಿ ಆಡ್ಬೇಕಂತ ಹೇಳಿ. ನನ್ಗನ್ಸಿ ಮಟ್ಟಿಗೆ ಭವ್ಯಗೌಡ ಅವ್ರಿಗೆ ಒಂದ್ ಸ್ವಲ್ಪನೂ ಕಿಂಚಿತ್ತು ಅಂತೀವಿ ನೋಡಿ, ಆ ರೀತಿಯಾಗಿ ಅವ್ರಿಗೆ ಸಫರ್ ಆಗ್ಲಿ, ಒಂದ್ ಸ್ವಲ್ಪ ಗಿಲ್ಟ್ ಆಗ್ಲಿ ಏನಪ್ಪಾ ಏನು ಇಲ್ಲ. ಕ್ಯಾಪ್ಟನ್ ಬಿಟ್ಕೊಡೋ ಅವಶ್ಯಕತೆನೇ ಇಲ್ಲ, ಬಿಟ್ಕೊಡೋದೇ ಇಲ್ಲ ಅನ್ನೋ ಲೆವೆಲ್ ಇದ್ದಾರೆ. ಯಾಕಂದ್ರೆ ಭವ್ಯಗೌಡ ಅವರು ತ್ರಿವಿಕ್ರಮ್ ಹತ್ರ ಹೇಳ್ಕೊಂಡಿರ್ತಾರೆ ಒಂದ್ ಟೈಮ್ ಅಲ್ಲಿ, ಹಂಗೇನಾದ್ರು ತಪ್ಪು ಮಾಡಿದಂತ ಸಾಬೀತಾದ್ರೆ ನಾನು ಕ್ಯಾಪ್ಟನ್ ಇಂದ ಕ್ವಿಟ್ ಆಗ್ತೀನಿ, ಬಿಟ್ಕೊಡ್ತೀನಿ ಅಂತ. ಬಟ್ ಅದೆಲ್ಲೂ ಅವರು ಥಿಂಕಿಂಗೇ ಮಾಡ್ತಾ ಇಲ್ಲ, ಅದ್ರ ಬಗ್ಗೆ ಆಲೋಚನೆನೇ ಇಲ್ಲ ಅನಿಸ್ತಾ ಇದೆ. ಇನ್ನ ಕ್ಯಾಪ್ಟನ್ ಅವರೇ ಮುಂದುವರಿತಾರೆ, ಅವರೇ ಇರ್ತಾರೆ ಕ್ಯಾಪ್ಟನ್ ಆಗಿ ಕೂಡ. ಅವರೇನೆ ಟಾಸ್ಕ್ ಪೇಪರ್ ತಗೊಂಡು ಓದ್ತಾ ಇದ್ದಾರೆ. ಆ ಟಾಸ್ಕ್ ಓದಿದ ಮೇಲೆ ಸರ್ವಸಾಮಾನ್ಯವಾಗಿ ಡಿಸ್ಕಸ್ ಬರುತ್ತೆ. ಇದ್ರಲ್ಲಿ ನೋಡ್ಬೇಕಾದ್ರೆ ಒಂದು ಭವ್ಯಗೌಡ ಕ್ಯಾಪ್ಟನ್ ಆಡ್ತಾ ಇಲ್ಲ, ತ್ರಿವಿಕ್ರಮ್ ಆಡ್ತಾ ಇಲ್ಲ, ರಜತ್ ಅವ್ರು ಆಡ್ತಾ ಇಲ್ಲ, ಇಷ್ಟು ಜನ ಆಡ್ತಾ ಇಲ್ಲ. ಇನ್ನು ಇರೋರೆಲ್ಲ ಟಾಸ್ಕ್ ಆಡ್ತಾ ಇದಾರೆ. ಇರೋದೇ 9 ಜನ, ಈ 3 ಆಡ್ತಾ ಇಲ್ಲ, ಇನ್ನು 6 ಜನ ಜೋಡಿಯಾಗಿ ಆಡ್ತಾ ಇದ್ದಾರೆ. ನಾವು ಈ ಪ್ರೋಮೋ ನೋಡಿದಾಗೆ ಒಂದು ಟೇಬಲ್ ಮೇಲೆ ಸಣ್ಣ ಒಂದು ಇಟ್ಟಿರ್ತಾರೆ ಪೀಸ್, ಕಲ್ಲಿನ ಪ್ಲೇಸ್ ಇಲ್ಲ ವುಡ್ ಪ್ಲೇಸ್ ಇಟ್ಟಿರ್ತಾರೆ. ಆ ಪೀಸ್ ಮಧ್ಯದಲ್ಲಿ ಒಂದು ಪ್ಲಾಸ್ಟಿಕ್ ಬಾಲ್ ಇರುತ್ತೆ. ಆ ಪ್ಲಾಸ್ಟಿಕ್ ಬಾಲ್ ತಗೊಂಡೋಗಿ ಎಂಡಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾನೆ. ಆ ಬಾಕ್ಸ್ ಅಲ್ಲಿ ಕೇವಲ ಗಾಳಿ ಮುಖಾಂತರ ಊದ್ಕಾಂತ ಹೋಗಿ ಆ ಬಾಕ್ಸ್ ಅಲ್ಲಿ ಬಾಲ್ ಹಾಕ್ಬೇಕು. ಆ ಟಾಸ್ಕ್ ಎಷ್ಟು ಬಾಲ್ ಹಾಕ್ತಾರೋ ಅಷ್ಟು ಒಂದು ಗ್ರೋಸರಿ ಟಾಸ್ಕ್ ಬ್ಯಾಸ್ಕೆಟ್ ಸಿಗುತ್ತೆ. ಆ ಟೈಮ್ ಅಲ್ಲಿ ಮಂಜಣ್ಣ ಚೈತ್ರ ಜೋಡಿಯಾಗಿ ಆಡ್ತಾ ಇದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಪ್ರೋಮೋದಲ್ಲಿ. ಚೈತ್ರ ಜೊತೆಗೆ ಹೋಗಿರೋರು ಯಾವತ್ತಾದ್ರೂ ಗೆದ್ದಿರೋದು ಇದೆಯಾ ಅಂತ ಕೇಳೋದಾದ್ರೆ ಖಂಡಿತವಾಗ್ಲೂ ತುಂಬಾನೇ ಕಡಿಮೆ. ಬಟ್ ಇಲ್ಲಿ ಮಂಜಣ್ಣ ತುಂಬಾನೇ ಅಗ್ರೆಸಿವ್ ಆಗಿ ಆಡ್ತಾ ಇದಾರೆ ಆಟ. ಯಾಕಂದ್ರೆ ಧನರಾಜ್ ಅವ್ರಿಗೂ ನೀನ್ ಟಾಸ್ಕ್ ಆಡಲ್ಲ, ನೀನ್ ಸುಮ್ಮನೆ ಇರೋ ಅಂತಾರೆ. ಚೈತ್ರಕನ್ಗೂ ಅದನ್ನ ಹೇಳ್ತಾರೆ, ನೀನ್ ಟಾಸ್ಕ್ ಆಡಲ್ಲ ಸುಮ್ಮನೆ ಇರೋ ಅಂತ. ಯಾಕಂದ್ರೆ ವೀಕೆಂಡ್ ಅಲ್ಲಿ ಬಂದಿರೋ ಒಂದು ಶಾಕ್ಸ್ ಇದೆ ನೋಡಿ, ವೀಕೆಂಡ್ ಅಲ್ಲಿ ಬಂದಿರೋ ಒಂದು ಮಾತುಗಳಿದೆ ನೋಡಿ. ಮಂಜಣ್ಣ ಆಡ್ತಾ ಇಲ್ಲ, ಮಂಜಣ್ಣ ಮಾತಾಡ್ತಿಲ್ಲ, ಮಂಜಣ್ಣ ಆಕ್ಟಿವ್ ಆಗಿಲ್ಲ, ಮಂಜಣ್ಣ ಎಂಟರ್ಟೈನ್ಮೆಂಟ್ ಕೊಡ್ತಾ ಇಲ್ಲ. ಇವೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಕಳೆದ 4 ವಾರಗಳಿಂದ ಮಂಜಣ್ಣಿಗೆ ಪ್ರೆಜರ್ ಮೇಲೆ ಪ್ರೆಜರ್ ಬರ್ತಾ ಇದೆ, ಆಟ ಆಡ್ತಾ ಇಲ್ಲ ಅಂತ. ಅದೇ ಕಾರಣಕ್ಕೇನೆ ಮಂಜಣ್ಣ ಈ ರೀತಿ ವರ್ತನೆ ಮಾಡ್ತಿರ್ಬೋದು ಅನಿಸ್ತಾ ಇದೆ. ಬಟ್ ಟಾಸ್ಕ್ ನೋಡಿದಾಗ, ಪ್ರೋಮೋ ನೋಡಿದಾಗ 2-3 ಬಾಲ್ ಕೆಳಗ್ ಬೀಳುತ್ತೆ. ಬಟ್ ಚೈತ್ರಕ್ಕ ಅಷ್ಟೊಂದು ಕಾನ್ಫಿಡೆಂಟ್ ಆಗಿ ಟಾಸ್ಕ್ ಆಡಲ್ಲ. ಯಾವುದೇ ಟಾಸ್ಕ್ ಕೊಟ್ರು, ಈಸಿ ಟಾಸ್ಕ್ ಕೊಟ್ರು ಅಷ್ಟು ಟಾಸ್ಕ್ ಆಡಲ್ಲ. ಬಟ್ ಆ ಟೈಮಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿರೋ ತ್ರಿವಿಕ್ರಮ್ ಅವರು ಒಂದ್ ವೇಳೆ ನೀವು ಟಾಸ್ಕ್ ಸೋತ್ರೆ ಬ್ಯಾಸ್ಕೆಟ್ ಬಲ್ ಅಂದ್ರೆ ಅವಾಗ ಏನ್ ಮಾಡ್ಬೇಕು ಅಂತೇಳಿ ಪ್ರಶ್ನೆ ಬೇರೆ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಾಗ ಮಂಜಣ್ಣ 2 ನಿಮಿಷಕ್ಕೆ ನಾನು ಬಾಲ್ ಹಾಕ್ತೀನಿ, 2 ನಿಮಿಷಕ್ಕೆ ಒಂದು ಬಾಲ್ ಹಾಕ್ತೀನಿ ಅಂತೆಲ್ಲ ಹೇಳ್ತಾರೆ. ಬಟ್ ಇದರಲ್ಲಿ ಇನ್ನೊಂದು ನೋಡ್ಬೇಕಾದ್ರೆ ಮೋಕ್ಷಿತ ಮತ್ತು ನಮ್ಮ ಹನುಮಂತ್ ಅವರು ಜೋಡಿಯಾಗಿ ಟಾಸ್ಕ್ ಆಡ್ತಾರೆ. ಬಟ್ ಮೋಕ್ಷಿತ ಅವರ ಮಂಜಣ್ಣಿಗೆ ಬೈಯೋ ಒಂದು ಲೆವೆಲ್ ಕಾಣ್ತಾ ಇದೆ ಆ ಟಾಸ್ಕ್ ಅಲ್ಲಿ. ಬಟ್ ಪ್ರೋಮೋ ನೋಡಿನೇ ಅಳಿಯಕ್ಕಾಗಲ್ಲ, ಯಾಕಂದ್ರೆ ಪ್ರೋಮೋದಲ್ಲಿ ನಮಗೆ ಆ ರೀತಿಯಾಗಿ ತೋರಿಸ್ತಾರೆ. ಬಟ್ ಆ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗುತ್ತೆ. ಇನ್ನು ಈ ಪ್ರೋಮೋ ಬಗ್ಗೆ ಮಾತಾಡ್ಲೇಬೇಕಂದ್ರೆ ಸೋತಿದ್ದಾರೆ ಮಂಜಣ್ಣ ಅಂತ ಅನಿಸ್ತಾ ಇದೆ ಈ ಟಾಸ್ಕ್ ಅಲ್ಲಿ. ಬಟ್ ಮನೆ ಮಂದಿ ಎಲ್ಲ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಪ್ರೋಮೋ ನೋಡಿದಾಗ. ಈ ರೀತಿ ಇದೆ. ಇನ್ನೊಂದು ವಿಶೇಷವಾಗಿ ಈ ವಾರ ಫ್ಯಾಮಿಲಿ ವೀಕ್ ಇರುತ್ತೆ ಖಂಡಿತವಾಗ್ಲೂ. ಮಧ್ಯಾಹ್ನ ಇಲ್ಲ ಸಾಯಂಕಾಲ ಪ್ರೋಮೋ ನಮಗೆ ಬರ್ಬೋದು. ಯಾಕಂದ್ರೆ ಇನ್ನು ಒಂದು ತಿಂಗಳಿದೆ. ಅಂದ್ರೆ ಇರೋದು 9 ಜನ. 9 ಜನದಲ್ಲಿ 4 ಜನ ಔಟ್ ಆದ್ರೆ, 4 ವಾರ ಔಟ್ ಆದ್ರೆ ಇನ್ನು 5 ಜನ ಇರ್ತಾರೆ, ಅವರೇ ಟಾಪ್ 5 ಆಗ್ತಾರೆ. ಅದೇ ಕಾರಣಕ್ಕೆ ಈ ವಾರ ಫ್ಯಾಮಿಲಿ ವೀಕ್ ಕರೆಸಿ ಇನ್ನು ಮುಂದಿನ 3 ವಾರ ಮಾತ್ರ ತುಂಬಾ ಒಳ್ಳೆ ಟಾಸ್ಕ್ ಕೊಡ್ತಾರೆ. ಅಂದ್ರೆ ಟಿಕೆಟ್ ಟು ಫೈನಲ್ ಟಾಸ್ಕ್ ಆಗ್ಲಿ, ಬೇರೆ ಟಾಸ್ಕ್ ಗಳಾಗಲಿ ಎಲ್ಲ ಕೊಡ್ತಾರೆ. ಆದ ಕಾರಣ ಈ ವಾರ ಪ್ಲಾನ್ ಮಾಡಬಹುದು ಫ್ಯಾಮಿಲಿ ವೀಕ್ಗೆ. ಪ್ರೋಮೋ ನೋಡಿದಾಗ ಈ ರೀತಿ ಇದೆ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತು ಪ್ರೋಮೋ ನೋಡಿದಾಗ ಕಮೆಂಟ್ ಮಾಡಿ. ಹಾಗೇನೆ ಐಶ್ವರ್ಯ ಅವ್ರ ಮನೆಗೆ ಹೋಗಿದ್ದಾರೆ, ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಅದ್ರ ಬಗ್ಗೆ ಏನು ಅನ್ಸಂತ ಕಮೆಂಟ್ ಮಾಡಿ. ಅವರು ಡಿಸರ್ವ್ ಅನ್ಡಿಸರ್ವ್ ಅಂತ ಕಮೆಂಟ್ ಮಾಡಿ. ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.